ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಇವತ್ತು ರೋಸ್ಟ್ ಮಾಡಕತ್ತಿದ್ದು ಬಿಗ್ ಬಾಸ್ ನ. ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಈ ಶೋದವರು 10 ವರ್ಷದಿಂದ ಇಂಪ್ರೂವ್ಮೆಂಟ್ ಅಂತ ಹೇಳಿ ಬರೀ ಕ್ಯಾಮ್ರಾ ಕ್ವಾಲಿಟಿ ಅಷ್ಟೇ ಇಂಪ್ರೂವ್ ಮಾಡ್ಯಾರ. ನಂಗೂ ಹಂಗೆ ಅನಿಸ್ತಾ ಐತೆ. ಈ ಸತನು ಬಿಗ್ ಬಾಸ್ ದವ್ರ ಕಂಟೆಸ್ಟೆಂಟ್ ಅಂತ ಹೇಳಿ ಕೆಲಸ ಇಲ್ದವ್ರಗ, ಕರಿಯರ್ ಹಾಳಾದವ್ರಗ, ಹಂಗ ಭೂಮಿ ಮ್ಯಾಗ ಬಾರ ಆದವ್ರನ್ನೆಲ್ಲ ಕರ್ಕೊಂಡ್ ಬಂದಾರ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಬರ್ರಿ ಮತ್ ಅವ್ರ ಯಾರ್ಯಾರ ಅಂತ ಹೇಳಿ ನೋಡೋಣ. ನಮ್ ಫಸ್ಟ್ ಕಂಟೆಸ್ಟೆಂಟ್ ಯೂಟ್ಯೂಬ್ ಕರೋನಾ, ಅವ ವರುಣ್ ಆರಾಧ್ಯ. ಬಿಗ್ಗೆಸ್ಟ್ ಡ್ರೀಮ್ ಇದು ನನ್ನ ಲೈಫಲ್ಲೇ ಅಷ್ಟೇ. ಏನಂತೀರಾ? ನಾವ್ ಇಷ್ಟು ದಿವಸ ಕಷ್ಟ ಪಡ್ತಿದ್ವು. ಅಣ್ಣ ಏನ್ ಕಷ್ಟ ಪಡ್ತಾನ ನೋಡ್ರಿ. ಇದಕ್ಕೆ ಜಾಸ್ತಿ ಕಷ್ಟ ನಮ್ ಡ್ರೋನ್ ಪ್ರತಾಪ್ ಕಾಗಿ ಹಾರಿಸೋದ್ರ ನಾ ಮಾಡ್ತಾನ. ನಾವ್ ಇಷ್ಟು ದಿವಸ ಕಷ್ಟ ಪಡ್ತಿದ್ವಿ. ಹಂಗ ಅಣ್ಣನ್ ಫಸ್ಟ್ ಮೂವಿ ಯೂಟ್ಯೂಬ್ ದ ಹೈಯೆಸ್ಟ್ ಅನ್ಸೀನ್ ವಿಡಿಯೋ ಐತಿ. ಇನ್ನ ನಮ್ ನೆಕ್ಸ್ಟ್ ಕಂಟೆಸ್ಟೆಂಟ್ ಪಂಕಜ್ ನಾರಾಯಣ್. ಇವ್ರು ಮಾಡಿದ ಮೂವಿಗಳು ಚೈತ್ರ ಚಂದ್ರಮ, ಒಡೆಯ, ದುಷ್ಟ, ದಾಂಡಿಗ. ನಾವ್ ಹೆಂಗ್ ಡೇಟ್ ಬಾರ್ ಆಗಿದ್ ಗುಳಿಗೆಗಳನ್ನ ಡಸ್ಟ್ಬಿನ್ ಹೋಗಿತೀವೋ ಹಂಗ ಇವನ್ ಇಂಡಸ್ಟ್ರಿದವ್ರು ಹೊರಗೆ ಹೋಗದಾರ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಅಣ್ಣನ್ ಆಕ್ಟಿಂಗ್ ನೋಡಿ ಪ್ರಶಾಂತ್ ನೀಲ್ ಅವ್ರ ಅಣ್ಣನ್ ಕರ್ಸಿದ್ರು ಇನ್ನೊಮ್ಮೆ ಆಕ್ಟಿಂಗ್ ಮಾಡ್ಬೇಡ ಅಂತ ಹೇಳಾಕ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ರಾಘವೇಂದ್ರ ಗೌಡ. ನಮ್ಮ ಅಣ್ಣ ನಮ್ಮಮ್ಮ ಸೂಪರ್ ಸ್ಟಾರ್ ಹೋಗೋ ತಪ್ಪಿ ಬಿಗ್ ಬಾಸ್ ಬಂದಾನ. ನಂಗೊಂದು ಕೀಟ ಅಭ್ಯಾಸ ಇದೆ. ಏನು? ಯಾರಾದ್ರೂ ಮುಟ್ಟಿದ್ರೆ ತಪ್ಕೊಬಿಟ್ಟು ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವ್ ಮಾಡೋ ಮಿಸ್ಟೇಕ್. ನಮ್ಮ ಅಣ್ಣ ಇಷ್ಟ ಹುಡುಗಿ ಪಾತ್ರ ಮಾಡ್ಯಾನಂದ್ರ ಅವ್ರ ಮನ್ಯಾಗ ಅವ್ನ ಮದ್ವಿಗೆ ಹುಡುಗಿ ಹುಡ್ಕೋ ಬದ್ಲಿ ಹುಡುಗನ್ ಹುಡ್ಕಾಕ್ ಸ್ಟಾರ್ಟ್ ಮಾಡ್ಯಾರ. ಆಯ್ತು, ಆಮೇಲೆ ಅಣ್ಣ ಬಿಗ್ ಬಾಸ್ ನಾಗು ನೈಟಿ ಹಾಕೊಂಡು ಓಡಾಡ್ತಾನ ಅನ್ಸುತ್ತ. ನೆಕ್ಸ್ಟ್ ಕಂಟೆಸ್ಟೆಂಟ್ ಅಮಿತಾ ಸದಾಶಿವ್. ಪ್ರತಿಯೊಂದಕ್ಕೂ ಉತ್ತರ ಕಂಡ್ಕೊಂಡು ಮುಂದೆ ಸಾಗ್ಲೇಬೇಕು. ಹಾಗೆ ಸ್ಕೂಲ್ ಪರೀಕ್ಷೆ ಕೂಡ. ಈಕಿನ್ ಬಿಗ್ ಬಾಸ್ ನ ಯಾಕೆ ತಗೊಂಡಾರಂದ್ರ ದಿವಸ ಬೆಳಿಗ್ಗೆ ಕಸ ಹೊಡ್ಯಾಕು ಯಾರಾದ್ರೂ ಬೇಕಲ್ಲ. ನೆಕ್ಸ್ಟ್ ಚಂದ್ರಪ್ರಭಾ. ಜಿಂದಗಿ ಮೇ ಕುಚ್ ಪಾನಿ ಗಿಲೆ ಕುಚ್ ಕೋನಾ ಪಡ್ತಾ ಅನ್ನೋ ಮಾತ್ ಕೇಳಿ ನಮ್ಮ ಅಣ್ಣ ಅವ್ನ ಮರ್ಯಾದಿನ ಕಳ್ಕೊಂಡ್ಬಿಟ್ಟಾನ. ಅನ್ನ ತಿಂತಾರ ತಿಂತಾರಣ್ಣ ಈ ನನ್ನ ಮಕ್ಕಳು. ಚಿಕ್ಕಮ್ಮ ಅಂತ ಕರೆಯಕ್ಕೆ ಅವ್ರು ಏನ್ ಚಿಕ್ಕದಾಗಿದ್ದಾರ? ನಾನು ಮಾತಾಡೋದೆಲ್ಲ ಡಬಲ್ ಮೀನಿಂಗ್ ತರ ಇರುತ್ತೇನ್ರಿ. ನಮ್ಮ ಅಣ್ಣ ಒಬ್ಬ ಕಾಮಿಡಿಯನ್. ನಮ್ಮ ಅಣ್ಣ ಕಾಮಿಡಿ ಮಾಡಿದ್ಕಿಂತ ಜಾಸ್ತಿ ನಮ್ಮ ರಕ್ಷಕನ ಗುರು ಶಿಷ್ಯರ್ನಾಗ ಆಕ್ಟ್ ಮಾಡ್ಯಾನ. ಮಕ್ಕಳು ಹಾಲಿವುಡ್ ನವರು ಯಾರ್ಯಾರಿಗೂ ಆಸ್ಕರ್ ಕೊಡ್ತಾರೆ. ನೆಕ್ಸ್ಟ್ ಬರೋದು ತ್ರಿವಿಕ್ರಮ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಇವ ಎಲ್ಲೋ ನಮ್ ಶಾಲ್ಯಾಗ ಕಳ್ಕೊಂಡಿರೋ ಚಾಪ್ಟರ್ ಇರ್ಬೇಕು. ನೆಕ್ಸ್ಟ್ ಕಂಟೆಸ್ಟೆಂಟ್ ಆಶಾ ಭಟ್. ಈಕಿ ಸಿಂಗರ್. ಈಕಿ ಹಾಡೋದ್ ಕೇಳಿ ಕಿವುಡನ್ ಕಿವ್ಯಾಗೂ ರಕ್ತ ಬರ್ಬೇಕು ಹಂಗ ಹಾಡ್ತಾಳ ನಮ್ಮಕ್ಕ. ಈಕಿನ್ ಸಾಂಗ್ ಕೇಳಕ್ ಸ್ಪಾಟಿಫೈಗೆ ಹೋದ್ರ ಮ್ಯೂಟ್ ಯುವರ್ ಫೋನ್ ಫಸ್ಟ್ ಅಂತ ಬರ್ತೈತಿ. ವಂಶಿಕಾ ಕಾಯ್. ಈ ಕೊಬ್ಬೇಕೆ ನೋಡ್ರಿ ಬಿಗ್ ಬಾಸ್ ಕರೆಕ್ಟ್ ಸೂಟ್ ಆಗಕ್ಕೆ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಯಾಕಂದ್ರ ಈಕೆ ಅಳೋದು ಬಿಡಂಗಿಲ್ಲ, ನಾವು ಬಿಗ್ ಬಾಸ್ ನೋಡ್ಕೊಂತ ಬಿಗ್ ಬಾಸ್ ನೋಡ್ಬೇಡ್ರು ಅಂತ ಬೈಯೋದು ಬಿಡಂಗಿಲ್ಲ. ನೆಕ್ಸ್ಟ್ ಸುಪ್ರೀತಾ ನಾಗ್. ಈಕಿನ್ಯಾಗ ಬಿಗ್ ಬಾಸ್ ಕರ್ಸ್ಯಾರ ಅಂದ್ರ 1ನೇ ವಾರನಾಗ ಎಲಿಮಿನೇಟ್ ಆಗಕ್ ಯಾರ ಬೇಕರಲ್ಲ. ನೆಕ್ಸ್ಟ್ ಕಂಟೆಸ್ಟೆಂಟ್ ತನ್ವಿ ಬಾಲರಾಜ್. ಈಕಿನೂ ಆಕ್ಟರ್ ಅಂತ ಹೇಳಿ ಭ್ರಮೇನಾಗ ಅದಾಳ. ಇವ್ರೆಲ್ಲಾ ಬರಾತಾರ ಅಂತ ಗೊತ್ತಾಗೆ ಈ ಸಲ ಸುದೀಪ್ ಅವರ ಸೀಸನ್ ಬಿಡಾತಿ. ಸಮಾಧಾನ ಮಾಡ್ಕೊಳ್ಳಿ. ಈ ಸಲ ಈ ಬಿಗ್ ಬಾಸ್ ನ ಏನ್ ಸ್ಪೆಷಲ್ ಅಂದ್ರ ಇಷ್ಟ ದಿವಸ ಈ ಶೋ ನೀವ ಮ್ಯೂಟ್ ಮಾಡಿ ನೋಡ್ತಿದ್ದು, ಇನ್ಮೇಲೆ ಸುದೀಪ್ ಅವರು ಮ್ಯೂಟ್ ಮಾಡಿ ನೋಡ್ತಾರ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಒಂದು ಶೋ TRP ಸಂಬಂಧ ಎಷ್ಟ್ ಕೆಳಗೆ ಇಳಿಬಹುದು ಅಂತ ಹೇಳಿ ನಿಮ್ಗೆ ಐಡಿಯಾ ಇಲ್ಲ ಅಂದ್ರ ಈ ಶೋ ನೋಡ್ರಿ. ಇಷ್ಟ ದಿವಸ ಸರ್ಕಾರದವ್ರ ದೇಶದಾಗ ಎಷ್ಟು ಅನ್ಎಂಪ್ಲಾಯ್ಮೆಂಟ್ ಐತಂತ ನೋಡಾಕ ಸರ್ವೆ ಮಾಡಿ ನೋಡ್ತಿದ್ರು. ಆದ್ರೆ ಇನ್ಮೇಲೆ ಬಿಗ್ ಬಾಸ್ ಲೈವ್ ವಾಚಿಂಗ್ ನೋಡ್ತಾರೆ. ಕರೋನಾ ಬಂದ್ ಎಂತೆಂತವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ. ನಂಗೆ ಅದೇ ಬೇಜಾರು. ಒಂದ್ ಕಡೆ ನಿವೇದಿತಾ ಗೌಡಾಗ ಕನ್ನಡ ಬರ್ಬೋದ, ಆದ್ರೆ ಈ ಶೋನ ಕ್ಲಾರಿಟಿ ಅನ್ನೋದ ಸತ್ರು ಬರಂಗಿಲ್ಲ. ಏನಿದು ಬಿಗ್ ಬಾಸ್ ಇನ್ನ ಬಂದೇ ಇಲ್ಲ, ಆಗ್ಲೇ ರೋಸ್ಟ್ ಅನ್ನತ್ತೀರಿ. ನಾವ್ ಹಂಗ ಮಳೆಗಾಲ ಬರೋಕ್ಕಿಂತ ಮೊದ್ಲ ಮಳಿ ಬಂದಂಗ. ನಿಮ್ಗೆ ವಿಡಿಯೋ ಸೇರಿದ್ರ ವಿಡಿಯೋ ಶೇರ್ ಮಾಡ್ರಿ. ಹಂಗ ನಿಮ್ ಮನಸ್ದಾಗ ಏನಾರ ದುಃಖ ಇದ್ರ ಕಮೆಂಟ್ ಮಾಡ್ರಿ. ಮತ್ ಮುಂದಿನ ವಿಡಿಯೋನಾಗ ಸಿಗೋಣ. ಅಲ್ಲಿ ಮಟ ಬಾಯ್.